ಪೆಟ್ರೋಲ್ ಡೀಸೆಲ್ ಬೆಲೆ ನೋಡಿ, ನಾವು ಯಾವಾಗ್ಲೂ ಕೂಡ ಹೇಳ್ಕೊಂಡು ಬಂದಿದ್ದೀವಿ, ದೇಶದ ಆರ್ಥಿಕ ಪರಿಸ್ಥಿತಿ ದಿವಾಳಿಯಾಗಿದೆ. ಇದರ ಬಗ್ಗೆ ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ಮಾಡಬೇಕು ಅಂದಾಗೆಲ್ಲ ಮೋದಿ ಅವರು ಓಡೋಗಿದ್ದಾರೆ. 12-13 ವರ್ಷ ಆಯ್ತು. ದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಇಲ್ಲಿ ತನಕ ಪ್ರಧಾನಮಂತ್ರಿಯವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡಿಲ್ಲ. ನಾವು ಮುಂಚೆ ಕೂಡ ಹೇಳಿದ್ವಿ, ಈ ಪರಿಣಾಮವನ್ನ ಸಾಮಾನ್ಯ ಜನರ ಮೇಲೆ ಬೀಳುತ್ತೆ. ಚುನಾವಣೆ ನಡೀತಾ ಇದೆ, ಅದಕ್ಕೆ ಸುಮ್ಮನಿದ್ದಾರೆ. ಚುನಾವಣೆ ಆದ ತಕ್ಷಣ ಮೋದಿ ಅವರು ಫಾರಿನಿಗೆ ಹೋಗ್ತಾರೆ, ಬೆಲೆ ಏರಿಕೆ ಆಗುತ್ತೆ. ಹಾಗೆ ಆಗಿರೋದಲ್ವಾ? ನನಗೊಂದು ಅರ್ಥ ಆಗಲ್ಲ, 800 ಕೋಟಿ ರೂಪಾಯಿಗಿಂತ ಹೆಚ್ಚು ಇವತ್ತು ಮೋದಿಜಿ ಅವರು ಅವರ ಪ್ರವಾಸಕ್ಕೆ ಖರ್ಚು ಮಾಡಿಬಿಟ್ಟು ದೇಶಕ್ಕೆ ಲಾಭ ಆಗಿದ್ದೇನು? ಎಲ್ಲರೂ ಇವ್ರ ಫ್ರೆಂಡೇ ಅಂತಾರೆ, ಇವ್ರ ಬೆಸ್ಟ್ ಫ್ರೆಂಡೇ ಅಂತಾರೆ. ಆದ್ರೆ ಇವ್ರ ಫ್ರೆಂಡ್ಶಿಪ್ ಇಂದ ದೇಶಕ್ಕೆ ಲಾಭ ಆಗಿದ್ದೇನು? ಮೋಹನ್ ಭಾಗವತ್ ಅವ್ರು ಏನ್ ಸ್ಟೇಟ್ಮೆಂಟ್ ಕೊಟ್ರು ಮೊನ್ನೆ? ಈ ಇರಾನ್ ಮತ್ತೆ ಅಮೆರಿಕ ಯುದ್ಧ ಯಾರಾದ್ರೂ ನಿಲ್ಲಿಸಬಹುದು ಅಂದ್ರೆ ಅದು ಮೋದಿ ಅವ್ರು ನಿಲ್ಲಿಸಬಹುದು. ಇಡೀ ವಿಶ್ವ ಭಾರತದ ಕಡೆ ನೋಡ್ತಾ ಇದೆ ಅಂತ ಹೇಳಿದ್ದು ನೆನಪಿದ್ಯಾ ತಮ್ಗೆ? 2-3 ವಾರದ ಹಿಂದೆ. ಯಾಕೆ ನಿಲ್ಲಿಸ್ತಾ ಇಲ್ಲ? ಮತ್ತೆ ಏನಿದು ನಡೀತಾ ಇದೆ ನಮ್ಮ ದೇಶದಲ್ಲಿ? ಇದು ಸಮಸ್ಯೆ ಇದೆ ಅಂತ ಕೇಂದ್ರ ಸರ್ಕಾರ ಯಾಕೆ ಒಪ್ಕೋತಾ ಇಲ್ಲ? ದ ಎಕನಾಮಿಕ್ ಪಾಲಿಸೀಸ್ ಅಂಡ್ ದ ಫಾರಿನ್ ಪಾಲಿಸೀಸ್ ಆಫ್ ದ ಕಂಟ್ರಿ ಇಸ್ ಇನ್ ಶಾಂಬಲ್ಸ್ ಥ್ಯಾಂಕ್ಸ್ ಟು ನರೇಂದ್ರ ಮೋದಿಜಿ. ಯಾವ್ದು ಬೆಲೆ ಏರಿಕೆ ಆಗಿಲ್ಲ ಹೇಳಿ? ಇವಾಗ ಸಿಲಿಂಡರ್ದಾಗಿದ್ಯಾ, ಕಮರ್ಷಿಯಲ್ ಸಿಲಿಂಡರ್ದಾಗಿದ್ಯಾ, ನಿಮ್ಮ ವಾಹನಗಳದಾಗಿದ್ಯಾ, ಫ್ಯಾಕ್ಟ್ರಿಗಳು ಮುಚ್ಚೋಗ್ತಾ ಇದೆಯಾ, ನಿರುದ್ಯೋಗ ಸಮಸ್ಯೆ ಹೆಚ್ಚಾಗ್ತಾ ಇದೆಯಾ? ನಿಮ್ಮ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನೋಡ್ಕೊಳ್ಳಿ. ಒಂದು ವೆಜಿಟೇರಿಯನ್ ಥಾಲಿಗೆ ಮುಂಚೆ ಎಷ್ಟಿತ್ತು, ಇವಾಗ ಎಷ್ಟಾಗ್ತಾ ಇದೆ? ನಮ್ಮ ದೇಶದ ರೂಪಾಯಿ ಏನಿದೆ ಅದ್ರ ಮೌಲ್ಯ ಎಷ್ಟಾಗಿದೆ? ಅದನ್ನು ಕೂಡ ಗಗನಕ್ಕೆ ಏರ್ತಾ ಇದೆ. ಅದನ್ನು ಆಲ್ಮೋಸ್ಟ್ 100 ದಾಟ್ತಾ ಇದೆ ಈಗ. ಮತ್ತೆ ಇವ್ರು ವಿಶ್ವಗುರು ಅಂತ ಇದಾರಲ್ಲ, ಏನಕ್ಕಿದೆಲ್ಲ? ಇವತ್ತು ಬೆಲೆ ಏರಿಕೆ ಏನು ಇವತ್ತು ಮಾಡಿದ್ದಾರೆ, 3 ರೂಪಾಯಿ ಡೀಸೆಲ್ದು, ಪೆಟ್ರೋಲ್ದು, ಇದ್ರ ಪರಿಣಾಮ ಏನಾಗುತ್ತೆ? ಇಂಡಸ್ಟ್ರಿ ಮೇಲೆ ಬೀಳ್ತದೆ, SME ಮೇಲೆ ಬೀಳ್ತದೆ, MSME ಮೇಲೆ ಬೀಳ್ತದೆ, ಗಿಗ್ ಎಕನಾಮಿ ವರ್ಕರ್ಸ್ ಮೇಲೆ ಬೀಳುತ್ತೆ. ಹೋಟೆಲ್ಗಳು ಆಲ್ರೆಡಿ ಮುಚ್ಚೋ ಪರಿಸ್ಥಿತಿನಲ್ಲಿದೆ, ಈಗ 100% ಮುಚ್ಚುತ್ತವೆ. ಇದಕ್ಕೆಲ್ಲ ಜವಾಬ್ದಾರಿ ಯಾರು ತಗೋಬೇಕು? ಒಂದು ವಿಚಿತ್ರ ವಾತಾವರಣ ಬೆಳೀತಾ ಇದೆ ನಮ್ಮ ದೇಶದಲ್ಲಿ. ಏನೇ ಕೇಂದ್ರ ಸರ್ಕಾರದ ನೀತಿ ವೈಫಲ್ಯ ಭಾರ ಇವತ್ತು ಸಾಮಾನ್ಯ ಜನರಿಗೆ ಎತ್ಕೋಬೇಕಾಗಿದೆ, ಶ್ರೀಸಾಮಾನ್ಯನ ಮೇಲೆ ಹಾಕ್ತಾ ಇದೆ. ಕರೋನಾ ಬಂದ್ರೆ ನಾಗರಿಕರ ಜವಾಬ್ದಾರಿ, ಡಿಮಾನಿಟೈಸೇಷನ್ ಆದ್ರೆ ನಾಗರಿಕರ ಜವಾಬ್ದಾರಿ, ಇಂಡಿಯಾ ಪಾಕಿಸ್ತಾನ ವಾರ್ ನಡೆದ್ರೆ ನಾಗರಿಕರ ಜವಾಬ್ದಾರಿ, ಇಂಡಿಯಾ ಚೈನಾ ಏನಾದ್ರೂ ಆದ್ರೆ ನಾಗರಿಕರ ಜವಾಬ್ದಾರಿ. ಸರ್ಕಾರದ ಜವಾಬ್ದಾರಿ ಏನ್ ಸ್ವಾಮಿ? ಮೋದಿ ಅವ್ರ ಜವಾಬ್ದಾರಿ ಏನಿದೆ? ಬರೀ ಚುನಾವಣೆ ಮಾಡೋದವ್ರ ಜವಾಬ್ದಾರಿನ? ಎಲ್ಲೆಲ್ಲಿ ರಾಜ್ಯ ಸರ್ಕಾರದಲ್ಲಿ ಬಿಜೆಪಿ ಇಲ್ಲ, ಆ ಸರ್ಕಾರಗಳನ್ನ ಉಳಿಸೋದು ಜವಾಬ್ದಾರಿ ಅವ್ರದ? IT, ED, CBI ಚೂ ಬಿಡೋದು ಇವ್ರ ಜವಾಬ್ದಾರಿನ? SIR ಮಾಡೋದು ಇವ್ರ ಜವಾಬ್ದಾರಿನ? ಇದನ್ನ ದಯವಿಟ್ಟು ವಿರೋಧ ಪಕ್ಷದ ನಾಯಕರಿಗೆ ಕೇಳಬೇಕು. ಇವತ್ತು ಬಹಳ ದೊಡ್ಡದಾಗಿ ಹೇಳ್ತಾ ಇದ್ರಲ್ಲ, ಅಚ್ಚೇ ದಿನ ಕೊಡ್ತಾರಂತ. ಈ ಅಚ್ಚೇ ದಿನಿನ ಒಂದು ಶ್ವೇತ ಪತ್ರ ಹೊರಡಿಸ್ಲಿ. ಕಳೆದ 12-13 ವರ್ಷದಲ್ಲಿ ಮೋದಿ ಅವರ ಮಾಸ್ಟರ್ ಸ್ಟ್ರೋಕ್ಗಳು ಯಾವ್ದ್ಯಾವ್ದಿದೆ, ಅದರಿಂದ ಏನೇನ್ ಲಾಭ ಶ್ರೀಸಾಮಾನ್ಯನಿಗಾಗಿದೆ, ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ, ದೇಶದ ಆರ್ಥಿಕ ಪರಿಸ್ಥಿತಿ ಏನಿದೆ, ಅದ್ರ ಬಗ್ಗೆ ಒಂದು ವೈಟ್ ಪೇಪರ್ ರಿಲೀಸ್ ಮಾಡ್ಲಿ ನೋಡೋಣ. ಧೈರ್ಯ ಇದ್ರೆ ಪಾರ್ಲಿಮೆಂಟ್ ಕರೀರಿ, ಅಲ್ಲಿ ಉತ್ತರ ಕೊಡಿ. ಧೈರ್ಯ ಇದ್ರೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೀರಿ. ನರೇಂದ್ರ ಮೋದಿ ಅವರು ಹೇಳಿ ಓಡೋಗ್ತಾರೆ ಜವಾಬ್ದಾರಿಯಿಂದ. 12 ವರ್ಷದಿಂದ ನಾವು ನೋಡ್ಕೊಂಡು ಬಂದಿದ್ವಿ. ಅವರು ಅದಾನಿ ಅಂಬಾನಿ ಅವರಿಗೆ ಮಾತ್ರ ಪ್ರಾಫಿಟ್ ಆಗಂಗೆ ಕೆಲಸ ಮಾಡ್ತಾ ಇದ್ದಾರೆ. ಅದಾನಿ ಅಂಬಾನಿ ಅವರ ಆಳ್ಮಕ್ಳಾಗಿದ್ದಾರೆ ಬಿಜೆಪಿ ನಾಯಕರು ಇವತ್ತು. ಅದಕ್ಕೆ ಇವತ್ತು ಪರಿಸ್ಥಿತಿ ಶ್ರೀಸಾಮಾನ್ಯನ ಮೇಲೆ ಹಿಂಗಾಗಿದೆ ಇವತ್ತು. ಯಾವುದು ಹೌದು, ಈಗ ರಾಹುಲ್ ಗಾಂಧಿ ಅವರ ಫಾರಿನ್ ಟ್ರಿಪ್ಪಿನ ಲೆಕ್ಕ ಕೊಟ್ಟರಲ್ವಾ? ರಾಹುಲ್ ಗಾಂಧಿ ಅವರು ಇರ್ಬೋದು, ಯಾರೇ ಸಂಸದರು ಇರ್ಬೋದು, ಅಥವಾ ನಾನು ಶಾಸಕನಾಗಿರ್ಬೋದು, ನಾನು IT ರಿಟರ್ನ್ಸ್ ಕಟ್ಟಲೇಬೇಕಲ್ವಾ? ನರೇಂದ್ರ ಮೋದಿ ಅವರು ಬಹಳ ಸಾಮಾನ್ಯ ಬ್ಯಾಕ್ ಗ್ರೌಂಡ್ ಇಂದ, ಬಡ ಕುಟುಂಬದಿಂದ ಬಂದರು ಅಂತ ಹೇಳ್ತಾರೆ, ಪ್ರಚಾರಕ್ ಅಂತ ಹೇಳ್ತಾರೆ, ಝೋಲವಾಲ ಅಂತ ಹೇಳ್ತಾರೆ, ಫಕೀರ್ ಅಂತ ಹೇಳ್ಕೊಂತಾರೆ. ಅವ್ರು ಎಲ್ಲೆಲ್ಲಪ್ಪ ಹೋಗಿದ್ದಾರೆ? ಹೇಗ್ ಹೋಗಿದ್ರು? ಇವಾಗ ಬಿಡಿ, ಇವಾಗ ನಿಮ್ ದುಡ್ಡಲ್ಲಿ ಹೋಗ್ತಾ ಇದಾರೆ ಪ್ರಧಾನಮಂತ್ರಿ ಅವರು. 800 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಶ್ರೀಸಾಮಾನ್ಯನ ತೆರಿಗೆ ದುಡ್ಡಿಂದ ಹೋಗ್ತಾ ಇದ್ರು. ಅವಾಗ ಹೆಂಗ್ ಹೋದ್ರು?
ತಗೊಳ್ಳಿ ಅಪ್ಪ IT ಎನಿವೇ ನೀವು IT ಇಡಿ ರಾಹುಲ್ ಗಾಂಧಿ ಅವ್ರ ಮೇಲೆ ಬಿಟ್ಟಿದ್ದೀರಾ, ತಗೊಳ್ಳಿ. ಯಾರ್ಯಾರು ಆಹ್ವಾನ ಮಾಡಿದ್ರು, ಹೇಗೆ ಅವಮಾನ ಮಾಡಿದ್ರು, ಎಷ್ಟು ಖರ್ಚಾಯ್ತು, 13 ವರ್ಷದಿಂದ ಇದೇ ಹೇಳ್ತಾ ಇದೀರಲ್ರಿ. ಒಳಗಾಕ್ಬಿಡ್ರಿ ಅವರಿಗೆ. ಯಾಕೆ ಸುಮ್ಮನೆ ಬಿಟ್ಟಿದ್ದೀರಾ? ಕಾನೂನು ಉಲ್ಲಂಘನೆ ಮಾಡಿದ್ದಿದ್ರೆ ಯಾಕೆ ಬಿಟ್ಟಿದ್ದೀರಾ ರಾಹುಲ್ ಗಾಂಧಿ ಅವರಿಗೆ? 13 ವರ್ಷದಿಂದ ಬರೇ ಅದೇ ಹಾಡು ಹಾಕ್ತಾ ಇದೀರಲ್ಲ, ಅದೇ ಟೇಪ್ ನಡೆಸ್ತಾ ಇದ್ದೀರಾ ನೀವು. ರಾಹುಲ್ ಗಾಂಧಿ ಅವ್ರ ದೇಶದ್ರೋಹಿ, ನೆಹರು ಕುಟುಂಬದವ್ರ ದೇಶದ್ರೋಹಿ. ಎಲ್ಲಿದೆ ಅಪ್ಪ? ಸಾಬೀತ್ ಮಾಡ್ರಿ. ನೀವು ಎಲ್ಲಿ ಯಾವಾಗ ಹೋದಾಗ ಎಲ್ಲಿ ಹೋಗಿದ್ರಿ? RSS ಅವ್ರದ್ದು ಇನ್ಕಮ್ ಟ್ಯಾಕ್ಸ್ ಇದೆಯಾ? ID ಇದೆಯಾ? ರಿಜಿಸ್ಟ್ರೇಷನ್ ಆಗಿಲ್ಲ ಅವ್ರದ್ದು. ಅವರಷ್ಟು ದೊಡ್ಡ ದೇಶದ್ರೋಹಿಗಳೇ ಇಲ್ಲ. ನೀವ್ ಮೋದಿ ಅವರೇ ಹೇಳ್ತಾರಲ್ಲ, ಯಾರ್ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ ಅವರೆಲ್ಲ ದೇಶ ಪ್ರೇಮಿ. ಇನ್ಕಮ್ ಟ್ಯಾಕ್ಸ್ ಕಟ್ತಾರ? ಇವ್ರು ರಿಜಿಸ್ಟರೇ ಆಗಿಲ್ಲ. ಇವ್ರ ಇನ್ಕಮ್ ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ. ಹೊಸಬಾಳೆ ಅವರು ಇದಕ್ಕೆ ಹೋಗ್ತಾರೆ, ಯಾವ್ದು ಅಮೆರಿಕಾಗ ಹೋಗ್ತಾರೆ, ಜರ್ಮನಿಗೆ ಹೋಗ್ತಾರೆ, ಇಂಗ್ಲೆಂಡಿಗೆ ಹೋಗ್ತಾರೆ. ಅವ್ರು ಯಾವ ದುಡ್ಡಿಂದ ಹೋಗಿದ್ರಿ ಕೇಳ್ಬೇಕಲ್ಲ. ರಾಹುಲ್ ಗಾಂಧಿ ಅವ್ರದ್ದು ಕೇಳ್ತಾ ಇದ್ರೆ ಇವ್ರದನ್ನು ಕೇಳಿ. ಅದ್ಯಾಕೆ ಸುಮ್ನೆ ಬಿಟ್ಟಿದ್ದೀರಾ ಇವತ್ತು? ನೀಟ್ ಎಕ್ಸಾಮ್ ನಲ್ಲಿ ಅವ್ರ ಮೇನ್ ಆರೋಪಿ A1 ಇದಾನಲ್ಲ, ಅವನು ಈ RSS ಸಂಘಟನೆದವನೇ. ಫೋಟೋ ನೋಡಿದೀರಾ ಅಂತ ಭಾವಿಸ್ತಾ ಇದ್ದೀನಿ. ನೋಡಿಲ್ಲ ಅಂದ್ರೆ ಕಳ್ಸಿಕೊಡ್ತೀನಿ. ಇದು ಈ ಪ್ರಶ್ನೆಗಳು ನನಗೇನ್ ಕೇಳ್ತಾ ಇದ್ರೆ ದಯವಿಟ್ಟು ಬಿಜೆಪಿ ನಾಯಕರಿಗೂ ಕೇಳಬೇಕು. ಅವರೆಲ್ಲ ಪಾಕಿಸ್ತಾನಿ ಏಜೆಂಟ್ ರೀ. 2 ನೇಷನ್ ಥಿಯರಿ ಅಂದ್ರೆ ಪಾಕಿಸ್ತಾನ ಮತ್ತೆ ಇಂಡಿಯಾ ಸಪರೇಟ್ ಆಗ್ಬೇಕು ಅಂದ್ಬಿಟ್ಟು ಫಸ್ಟ್ ಪ್ರಸ್ತಾಪ ಮಾಡಿದ್ದೆ ವಿನಾಯಕ್ ದಾಮೋದರ್ ಸಾವರ್ಕರ್. VD ಸಾವರ್ಕರ್ ವಾಸ್ ದ ಫಸ್ಟ್ ಪರ್ಸನ್ ಟು ಸಜೆಸ್ಟ್ 2 ನೇಷನ್ ಥಿಯರಿ. ಇತಿಹಾಸ ಸರಿಯಾಗಿ ಓದ್ಕೊಳ್ಳಿ ಬಿಜೆಪಿ ಅವರು. ಅದು ಚಾಲೆಂಜ್ ಮಾಡಿದ್ದೆ ಅಸೆಂಬ್ಲಿನಲ್ಲಿ. ಸುಮ್ನೆ ಮಾತಾಡ್ತಾರೆ. ನಾವು ಕೊಟ್ಟಿರೋ ಚಾಲೆಂಜ್ ಕೂಡ ಅಕ್ಸೆಪ್ಟೆನ್ಸ್ ಇಲ್ಲ. ಸಾವರ್ಕರ್ ವಾಸ್ ದ ಫಸ್ಟ್ ಟು ಸಜೆಸ್ಟ್ 2 ನೇಷನ್ ಥಿಯರಿ. ಆಮೇಲೆ ಈ ಸಾವರ್ಕರ್ ಅವರೆಲ್ಲ ಬ್ರಿಟಿಷ್ ಏಜೆಂಟ್ ಇದ್ರಲ್ರಿ. 60 ರೂಪಾಯಿ ಪೆನ್ಷನ್ ತಗೊಂತ ಇದ್ರು. ಯಾವ್ದಕ್ಕೆ? ಇದಕ್ಕೆ. ಸೊ ಇವರೆಲ್ಲ RSS ಇಲ್ಲ ಏನಿದ್ದಾರೆ ಇವರೆಲ್ಲರೂ ಕೂಡ ಬಿಜೆಪಿ ಏಜೆಂಟ್ಗಳು. ನಾವು ಪಾಕಿಸ್ತಾನ ಜೊತೆ ಮಾತುಕತೆ ಮಾಡಬಾರ್ದು, ಕ್ರಿಕೆಟ್ ಆಡಬಾರ್ದು, ಅದು ಮಾಡಬಾರ್ದು ಅಂತ ಹೇಳ್ತೀವಲ್ಲ, ಅವ್ರು ಯಾಕೆ ಒಪ್ತಾ ಇದಾರೆ? ಅವ್ರು ಯಾಕೆ ಹೇಳ್ತಾ ಇದಾರೆ ಇಲ್ಲ ಪಾಕಿಸ್ತಾನ ಜೊತೆ ಮಾತಾಡಬೇಕು ಅಂತ? ಇವರೆಲ್ಲ ಇವತ್ತು ನಮ್ಮ ಬಿಜೆಪಿ ನಾಯಕರು ತಾಲಿಬಾನ್ ಬಗ್ಗೆ ಇಷ್ಟು ಮಾತಾಡ್ತಾರೆ. ನಿನ್ನೆ ಯಾರ ಜೊತೆ ಒಪ್ಪಂದ ಮಾಡ್ಕೊಂಡ್ರು? ನಮ್ಮ ದೇಶ ತಾಲಿಬಾನ್ ಅವ್ರ ಜೊತೆ ಮಾಡ್ಕೊಂಡ್ರಲ್ಲ ಒಪ್ಪಂದ. ಇವೆಲ್ಲ ಪ್ರಶ್ನೆಗಳು ದಯವಿಟ್ಟು ನಿಮ್ಮ RSS ಅವರಿಗೆ ಕೇಳಿ ಅಥವಾ ಬಿಜೆಪಿ ಅವರಿಗೆ ಕೇಳಿ. ಈ ಸಂಪ್ರದಾಯ ಏನಿದೆ ಅಲ್ಲ, ಉತ್ತರ ಕೊಡ್ಲಾರ್ದು ಹೇಡಿಗಳ ತರ ಓಡೋಗೋದು, ಇವೆಲ್ಲಾನು RSS ಸಂಸ್ಕೃತಿ. ಆ ಸಂಸ್ಕೃತಿಯಿಂದಾನೇ ಮೋದಿ ಅವರು ಬಂದಿರೋದು. ಅದಕ್ಕೇನು ಪಾರ್ಲಿಮೆಂಟ್ ನಲ್ಲೂ ಉತ್ತರ ಇಲ್ಲ, ಮತ್ತೆ ನಿಮ್ಮ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲೂ ಉತ್ತರ ಇಲ್ಲ. ಅವರು ಏನಿದೆ ಅದು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದಾರೆ ಗೊತ್ತಿಲ್ಲ. ನೋಡಪ್ಪ, ಇವೆಲ್ಲ ಧರ್ಮ ಅವೆಲ್ಲ 3000 ವರ್ಷದಿಂದ ಉಳ್ಕೊಂಡ್ ಬಂದಿರೋದು. ಅದು RSS ಅವರು ಅವಶ್ಯಕತೆ ಇಲ್ಲ, ನಾನು ಅವಶ್ಯಕತೆ ಇಲ್ಲ. ಅದೆಲ್ಲ ಆಚರಣೆ ಏನಿದೆ ಅವ್ರವ್ರ ಆಚರಣೆಗೆ ಸೀಮಿತ ಆಗಿದೆ ಬಿಡಿ. ಅದೆಲ್ಲ ಯಾಕೆ ನೋಡಿ, ಯಾವ ಧರ್ಮ ಗ್ರಂಥದಲ್ಲೂ ಸಮಾಜಗಳನ್ನ ವಿಭಜಿಸಬೇಕು ಅಂತ ಎಲ್ಲೂ ಹೇಳಿಲ್ಲ. ಇವೆಲ್ಲ ಸಂಘಟನೆಗಳು ಇರ್ತಾವಲ್ಲ, ಅದು ಎಲ್ಲಾ ಧರ್ಮದಲ್ಲೂ ಇವೆ. ಈ ಹಿಂದೂ ಧರ್ಮದಲ್ಲೂ ಇದೆ, ಮುಸಲ್ಮಾನ್ ಧರ್ಮದಲ್ಲೂ ಇವೆ. ಎಲ್ಲಾ ಧರ್ಮದಲ್ಲೂ ಕೆಲವು ಸಂಘಟನೆಗಳು, ರಾಡಿಕಲ್ ಸಂಘಟನೆಗಳು ಇವೆ. ಅವುಗಳಿಗೆ ದೂರ ಇಟ್ರೆ ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.